ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಚಂದ್ರನ ಕಾಣಿಸುತ್ತಲ್ವ ಆಕಾಶದಲ್ಲಿ, ಆ ಚಂದ್ರನ ಹಬ್ಬ ಅಂತೇಳಿ ಕೆಲವರೆಲ್ಲ ಮಾಡ್ತಾರೆ. ಅದರಲ್ಲಿ ನಾವೂ ಕೂಡ ಅಷ್ಟೇ ಈ ಹಬ್ಬದ ಆಚರಣೆಯನ್ನು ಮೊದಲಿಂದನೂ ಕೂಡ ಮಾಡಿಕೊಂಡು ಬಂದಿದ್ದೀವಿ. ಹೀಗೆ ಕೆಲವರೆಲ್ಲ ಇದನ್ನು ಆಚರಣೆಯನ್ನು ಮಾಡ್ತಾರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ನಾವು ಕೂಡ ಅಷ್ಟೇ ಮಕ್ಕಳೆಲ್ಲ ಸೇರಿಸ್ಕೊಂಡು ಮತ್ತು ನೆನ್ನೆ ಎಲ್ಲ ನೋಡಿ ಈ ಥರ ಹಿಂಗೆ ಮೆಹಂದಿ ಎಲ್ಲ ಡಿಸೈನ್ ಎಲ್ಲ ಒಬ್ರಿಗೊಬ್ರು ಎಲ್ಲ ಹಾಕ್ತೀವಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಈಗ ಚಂದ್ರನ ಹಬ್ಬ ಮಾಡಬೇಕಾದ್ರೆ ಪೊಂಗಲ್ಲು ಮತ್ತು ಮೊಸರು ಅನ್ನ ವಿವಿಧ ರೀತಿಯಾಗಿರ್ತಕ್ಕಂಥ ಫುಡ್ಡನ್ನೆಲ್ಲ ರೆಡಿ ಮಾಡ್ಕೊತೀವಿ. ಹಾಗೆ ಚಂದ್ರನ ನೋಡಿದ ಆದಮೇಲೆ ನಾವು ಹೋಳಿಗೆಯನ್ನು ತರ್ತೀವಿ. ಅಂದರೆ ಚಂದ್ರನ ಆಕಾರ ಇರ್ತಕ್ಕಂಥ ಹೋಳಿಗೆಯನ್ನು ತರ್ತೀವಿ. ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ನೈವೇದ್ಯವನ್ನಾಗಿ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆ ಒಂದು ಪೂಜೆಯನ್ನು ಆಚರಿಸ್ತಾರೆ. ಕರ್ಪೂರ ಹಚ್ಚೋದು, ತುಪ್ಪದ ಬತ್ತಿ ಹಚ್ಚೋ ಅಂಥದ್ದು, ಬಿಳಿ ಹೂವನ್ನು ಅರ್ಪಿಸೋ ಅಂಥದ್ದು, ಹೀಗೆ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಮಂತ್ರಗಳನ್ನೆಲ್ಲ ಹೇಳ್ತಾರೆ. ಮತ್ತು ಇದ್ರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಚಂದ್ರನ ಹಬ್ಬವನ್ನು ಮಾಡ್ತೀವಿ. ಇದರಲ್ಲಿ ಭಜನೆನೂ ಕೂಡ ಮಾಡ್ತೀವಿ. ಕೆಲವೊಂದೊಂದು ಗಣಪತಿಯ ಒಂದು ಹಾಡು ಯಾವುದಾದ್ರೂ ಇರ್ತದೆ ಅದನ್ನು ಹೇಳ್ಬೋದು. ಇದೇ ರೀತಿಯಾಗಿ ನಾವು ಸ್ವಲ್ಪ ಹೊತ್ತು ಆಟನೂ ಕೂಡ ಆಡ್ತೀವಿ ಈ ಒಂದು ಚಂದ್ರನ ಬೆಳಕಿನಲ್ಲಿ. ಅಂದರೆ ಏನಪ್ಪ ಅಂತ ಅಂದರೆ ಇದರ ಅರ್ಥ, ಈಗ ನಾವು ಹುಣ್ಣಿಮೆ ದಿವಸ ಎಲ್ಲ ಹುಣ್ಣಿಮೆ ಧ್ಯಾನ ಆ ಥರದ್ದೆಲ್ಲ ಮಾಡ್ತೀವಲ್ಲ, ಮಾಡಿದ್ದಾದಮೇಲೆ ಆ ಹುಣ್ಣಿಮೆ ಚಂದ್ರನಿಂದ ಬರ್ತಕ್ಕಂತಹ ಒಂದು ಒಳ್ಳೆ ಎನರ್ಜಿಯನ್ನು ನಾವು ಹೇಗೆ ಸ್ವೀಕಾರ ಮಾಡ್ತೀವೋ ಅದೇ ಪ್ರಕಾರ ಇದು ವರ್ಷಕ್ಕೊಂದ್ಸರಿ ಬರುತ್ತೆ. ಇದರಿಂದ ನಾವು ತುಂಬ ಎಷ್ಟು ಖುಷಿಯಾಗಿರ್ತೀವಿ ಅಲ್ವಾ. ಈ ಖುಷಿಯಾಗಿರ್ತಕ್ಕಂತಹ ಒಂದು ಈ ಸಂದರ್ಭವನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕ್ತಾ, ಮತ್ತು ಈ ಖುಷಿ ಈ ವರ್ಷವಿಡೀ ಎಲ್ಲ ಇರಬೇಕು, ಮತ್ತು ವರ್ಷವೂ ಈ ಖುಷಿ ಡಬಲ್ ಆಗಬೇಕು ನಮ್ಮ ಜೀವನದಲ್ಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಇದನ್ನು ಒಂದು ಮೈಂಡ್ ಟ್ರೈನಿಂಗ್ ಥರನೂ ಕೂಡ ಅಷ್ಟೇ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಒಂದು ಸ್ವಲ್ಪ ಮೈಂಡ್ ಟ್ರೈನಿಂಗು ಕೂಡ ಮಾಡ್ತೀನಿ. ಅಂದರೆ ಅವರ ಒಂದು ಸೆಲ್ಫ್ ಕಾನ್ಫಿಡೆಂಟು ಬೆಳೆಯೋ ಹಾಗೆ, ಮತ್ತು ಕೆಲವು ಒಂದೊಂದು ಯಾವುದೋ ತುಂಬಾ ಮೂಢನಂಬಿಕೆ ಇಟ್ಕೊಂಡಿರ್ತಾರಲ್ಲ ಅದರದ್ದು ಒಂದು ಸ್ವಲ್ಪ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಪ್ರಕಾರವಾಗಿ ಅವರಿಗೆ ಹೇಳ್ತಾ ಹೋಗ್ತೀನಿ. ಅದೇ ಥರನೇ ಅವ್ರಿಗೂ ಕೂಡ ಅಷ್ಟೇ. ಈಗ ನಾವು ತಂದೆ ತಾಯಿಗಳು ಆದವರು ಚಿಕ್ಕ ಮಕ್ಕಳಿಂದನೂ ನಾವು ಏನು ಕಲಿಸ್ತೀವಲ್ಲ ಅದೇ ಥರನೇ ಬೆಳೀತಾರಲ್ಲ. ಹಾಗೆ ಕೆಲವೊಬ್ಬೊಬ್ಬರು ಮಕ್ಕಳುಗಳು ಇರ್ತಾರಲ್ಲ, ಅವರು ಕೂಡ ಅದು ತುಂಬ ಅಡಿಕ್ಟ್ ಆಗಿರ್ತಾರೆ. ಅದು ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಅದನ್ನು ಅವರ ಲೈಫಲ್ಲಿ ಅಳವಡಿಸ್ಕೊಳ್ತಾರೆ. ತುಂಬ ಜನ ಇದೇ ಥರನೇ ಅಳವಡಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಾಗಿದ್ದಾರೆ. ಮತ್ತು ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ, ಮತ್ತು ಧೈರ್ಯ ಬರುತ್ತೆ, ಮತ್ತು ಅವರಲ್ಲೇ ಅಡಗಿರ್ತಕ್ಕಂತಹ ಕೆಲವೊಂದು ಗುಪ್ತ ಶಕ್ತಿಗಳು ಅಂತೇಳಿ ಇರುತ್ತೆ. ಅದನ್ನು ಹೊರಗಡೆ ಹಾಕೋದಕ್ಕೆ ಅವರಿಗೆ ಆಗ್ತಾ ಇರೋದಿಲ್ಲ. ಇಂಥ ಒಂದು ಸಮಯದಲ್ಲಿ ಅವರಿಗೆ ನಾನು ಒಂದು ಲೆಸನ್ ಪ್ರಕಾರವಾಗಿ ಅವರಿಗೆ ಹೇಳ್ಕೊಡ್ತೀನಿ, ಈ ಥರ ಅಂತೇಳಿ. ಇಲ್ಲಾಂದರೆ ನನ್ನ ಲೈಫಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ನೋವಿರ್ಬೋದು, ಇಲ್ಲ ಸುಖ ಇರ್ಬೋದು, ಅದನ್ನೆಲ್ಲ ನಾನು ಯಾವ ರೀತಿಯಾಗಿ ಹ್ಯಾಂಡ್ಲು ಮಾಡಿದೆ, ಮತ್ತು ಅದನ್ನು ನಾನು ಈ ನೆಗೆಟಿವ್ ಇರೋದನ್ನು ನಾನು ಪಾಸಿಟಿವ್ ಎನರ್ಜಿಯನ್ನಾಗಿ ಹೇಗೆ ಅಳವಡಿಸ್ಕೊಂಡೆ ನನ್ನ ಲೈಫಲ್ಲಿ, ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಒಬ್ಬೊಬ್ಬರು ಲೈಫಿನ ಒಂದೊಂದು ಉದಾಹರಣೆಯನ್ನು ಕೊಟ್ಕೊಳ್ತಾ, ಮತ್ತು ಆ ಮಕ್ಕಳು ಮನಸ್ಸಲ್ಲಿ ಅದು ಬೇರೂರಬೇಕು. ಹೌದು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ. ಅದೇ ಪ್ರಕಾರ ಈ ಚಂದ್ರನ ಹಬ್ಬದಲ್ಲಿ ಅಂದರೆ ಅವ್ರಿಗೂ ಕೂಡ ಅಷ್ಟೇ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮುಂದಿನ ಒಂದು ಲೈಫಲ್ಲಿ, ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಅದೇ ಪ್ರಕಾರ ಅವರ ಮೈಂಡಲ್ಲೂ ಕೂಡ ಅದು ಬೇರೂರ್ತಾ ಏನಾಗುತ್ತೆ, ಇವಾಗ ನಾವು ಒಂದು ನೆಗೆಟಿವ್ ಎನರ್ಜಿ ಅನ್ನೋದನ್ನು ನಾವು ನೆಗೆಟಿವ್ ಥಾಟ್ಸು ಅಥವಾ ನೆಗೆಟಿವ್ ಮಾತುಗಳನ್ನ ನಾನು ಅಳವಡಿಸ್ಕೊಳ್ತಾ ಇದ್ದರೆ ಅದನ್ನೇ ಮಕ್ಕಳು ಕಲಿತಾ ಹೋಗ್ತಾರಲ್ಲ, ಅದೇ ಪ್ರಕಾರನೇ ನಾವು ಒಳ್ಳೆಯದನ್ನು ನಾವು ಹೇಳ್ತಾ ಹೋದಷ್ಟು ಅದನ್ನು ಕೂಡ ಅದು ಕಲಿತಾ ಹೋಗ್ತಾ ಮಕ್ಕಳು. ಈಗ ನಾವೇನೋ ಒಂದು ನೆಲ ಒರೆಸ್ತಿರ್ತೀವಿ, ಇಲ್ಲ ಅಡುಗೆ ಮಾಡ್ತಿರ್ತೀವಿ, ಅದನ್ನು ಅಬ್ಸರ್ವ್ ಮಾಡ್ತೇವೆ. ಅಬ್ಸರ್ವೇಷನ್ ತುಂಬ ಚೆನ್ನಾಗಿರುತ್ತೆ ಇಂಥ ಒಂದು ಸಮಯದಲ್ಲಿ ಮಕ್ಕಳುಗಳಿಗೆ. ಅದನ್ನು ಅಬ್ಸರ್ವ್ ಮಾಡಿ ಅದೇ ಥರನೇ ಮಾಡೋದಕ್ಕೆ ಶುರು ಮಾಡ್ತಲ್ಲ. ಒಳ್ಳೆಯದನ್ನು ಮಾಡ್ತಾಯಿದ್ರು ಒಳ್ಳೆಯದನ್ನು ನೋಡಿ ಕಲಿತಾರೆ, ಕೆಟ್ಟದನ್ನು ಮಾಡ್ತಾಯಿದ್ರು ಕೆಟ್ಟದನ್ನು ನೋಡಿ ಕಲಿತಾರೆ. ಇವನ್ನು ಮಕ್ಕಳು ಅಂತಲೇ ಅಲ್ಲ, ದೊಡ್ಡವರಾದ್ರೂ ಕೂಡ ಅಷ್ಟೇ. ಈಗ TV ಸೀರಿಯಲ್ ಏನೋ ನೋಡ್ತಾ ಇರ್ತೀವಿ, ಅದು ಸೀರಿಯಲ್ ಅಂತ ಗೊತ್ತಿದ್ರೂ ಕೂಡ ಅಷ್ಟೇ, ಅಲ್ಲಿ ಏನೂ ಕೂಡ ನಮಗೆ ಸಂಬಂಧನೇ ಇರೋದಿಲ್ಲ, ಜಸ್ಟ್ ನೋಡ್ತಿರ್ತೀವಿ, ಅದು ಸೀರಿಯಲ್ ಅಷ್ಟೇ, ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟೇ ಅಂತೇಳಿ ನೋಡ್ತಾ ಇದ್ರೂ ಕೂಡ ಅಷ್ಟೇ. ಈಗ ಯಾವುದಾದ್ರೂ ಒಂದು ಹಳೋ ಸೀನ್ ಬಂತು ಅಂದರೆ ನಮಗೊಂಥರ ದುಃಖ ಆಗೋದು, ನಾವು ಅಲ್ಲೇ ಮಿಂಗಲಾಗಿ
ಹೋಗಿದ್ದೀವಿ, ನಮ್ಮ ಲೈಫಲ್ಲೇ ಏನೋ ನಡೀತಾ ಇದೆ ಅಂತ ಅನ್ನೋಂಗೆ ಆಗಲ್ವಾ. ಅದೇ ಪ್ರಕಾರನೇ ಮಕ್ಕಳು ಮನಸ್ಸಲ್ಲೂ ಕೂಡ ಆ ಥರ ಸೃಷ್ಟಿ ಆಗ್ತಾ ಇರುತ್ತೆ. ಕೆಲವೊಂದೊಂದು ನನಗೆ ಸಾಧ್ಯ ಆಗೋ ಅಷ್ಟು ನಾನು ಈ ಒಂದು ಹಬ್ಬದಲ್ಲಿ ಅವರಿಗೆ ಟೀಚ್ ಮಾಡ್ತೀನಿ. ಮತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಫ್ರೂಟ್ಸು, ಮೊಸರು ಅನ್ನ, ಪುಳಿಯೋಗರೆ ಇದೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಹಂಚ್ಬೇಕು ಅಂತೇಳಿ. ಇವಾಗ ಪೂಜೆ ಎಲ್ಲ ಆದಮೇಲೆ ಈಗೇನೆ ಚಂದ್ರ ಕಾಣಿಸೋವಂತಹ ಸಮಯ. ಈಗ ಪೂಜೆ ಆಗ್ತಿದ್ದಂಗೆ ಅವರವರ ಒಂದು ಕೆಲವೊಬ್ಬರು ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮತ್ತು ಚಂದ್ರದೇವನ ಮಂತ್ರ ಹೇಳೋದು, ಇಲ್ಲ ಭಜನೆಯನ್ನು ಮಾಡಿಸೋವಂಥದ್ದು, ಹೀಗೆ ಒಟ್ಟು ಏನು ನನಗೆ ತಿಳಿಯುತ್ತಲ್ವ ಒಟ್ಟು ಒಳ್ಳೆಯದು ಅಂತೇಳಿ. ಆ ಒಳ್ಳೇದು ಏನಿದೆಯೋ ಅದನ್ನು ಅವರು ಅಳವಡಿಸ್ಕೊಳ್ಳಿ ಅಂತೇಳಿ ಕೆಲವೊಂದೊಂದು ನಾನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಪ್ರಕಾರವಾಗಿ ಇವತ್ತು ಅಲ್ಲಿ ನಾನು ಹೇಳ್ಕೊಡ್ತೀನಿ. ಅದನ್ನು ಅವರೆಲ್ಲ ಫಾಲೋ ಮಾಡ್ತಾರೆ. ಅದು ಫಾಲೋ ಮಾಡಿದಾದ್ಮೇಲೆ ಅವ್ರ ಜೀವನದಲ್ಲಿ ಸುಮಾರು ಜನ ಅಳವಡಿಸ್ಕೊಂಡೆ. ಪ್ರತಿ ವರ್ಷವೂ ಕೂಡ ಇದೇ ಥರನೇ ನಾನು ಮಾಡೋವಂಥದ್ದು. ಇವಾಗ ಒಂದು 10 ಜನ ಮಕ್ಕಳು ರೆಡಿಯಾಗಿದ್ದಾರೆ. ಈಗ ಇನ್ನೇನು ಚಂದ್ರ ಕಾಣಿಸೋವಂಥ ಸಮಯ. ನೀವು ಕೂಡ ಅಷ್ಟೇ ಚಂದ್ರದೇವನ ಪೂಜೆ ಮಾಡಿ, ಆರಾಧನೆ ಮಾಡಿ, ಮತ್ತು ಅದ್ರ ಜೊತೆಯಲ್ಲಿ ಒಳ್ಳೆಯ ವಿಷಯಗಳನ್ನ ಚಂದ್ರನ ನೋಡ್ತಾ ಅಲ್ಲಿಂದ ನಮಗೆ ಒಳ್ಳೆಯದು ಬರ್ತಾ ಇದೆ, ನಾವು ಅದನ್ನ ಪಡಿತಾ ಇದ್ದೀವಿ ಅಂತ ಹೇಳ್ಕೊಂಡು ಇವತ್ತಿನ ಹಬ್ಬವನ್ನು ಆಚರಿಸಿ. ಥ್ಯಾಂಕ್ ಯು.